ಹುಬ್ಬಳ್ಳಿ ನಗರದ ಹೃದಯ ಭಾಗದಲ್ಲಿರುವ ವೀರರಾಣಿ ಚೆನ್ನಮ್ಮ ವೃತ್ತದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಆಕಸ್ಮಿಕ ಚಿತ್ರದ ಚಿತ್ರೀಕರಣ ಈ ವೃತ್ತದಲ್ಲಿ ಸಾಗಿತ್ತು. ಒಂದು ರೀತಿಯಲ್ಲಿ ಮಿನಿ ದಸರಾವನ್ನೇ ಇಲ್ಲಿ ಸೃಷ್ಟಿ ಮಾಡಿದ್ದರು ಈ ಚಿತ್ರದ ತಂಡದವರು. ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಈ ಜನಪ್ರಿಯ ಹಾಡು ಈ ವೃತ್ತದಲ್ಲಿ ನಡೆಯಿತು. ಈ ವೃತ್ತದ ವೈಭವ ಹಿರಿಮೆಯ ಬಗ್ಗೆ ಎಲ್ಲರಿಗೂ ಕೂಡ ಒಂದು ಹೆಮ್ಮೆ ಇದೆ. ಹುಬ್ಬಳ್ಳಿ ನಗರದ ಕೇಂದ್ರ ಭಾಗವಾಗಿರುವ ಈ ರಾಣಿ ಚೆನ್ನಮ್ಮ ವೃತ್ತ ಅತ್ಯಂತ ಜನನಿಬಿಡ ಪ್ರದೇಶವಾದ ಈ ವೃತ್ತ ಇದು. ಈ ವೃತ್ತದ ಮೇಲ್ಸೇತುವೆ ಕಾಮಗಾರಿ ನೀಲಿ ನಕ್ಷೆ ತಯಾರಾಗಿ 5-6 ವರ್ಷಗಳಾದರೂ ಕೂಡ ಕಾಮಗಾರಿ ಆರಂಭವಾಗಿ ತೀರ ಮಂದಗತಿಯಲ್ಲಿ ತುಂಬ ಸ್ಲೋ ಆಗಿ ಕಾಮಗಾರಿ ನಡೆಯುತ್ತಿದೆ. ಈ ಎಲ್ಲ ಕಾರಣಗಳಿಂದ ಇಲ್ಲಿ ಸುತ್ತಮುತ್ತಲ ವಾಣಿಜ್ಯ ಮಳಿಗೆದಾರರಿಗೆ, ಇಲ್ಲಿ ಸುತ್ತಮುತ್ತಲ ವಾಸಿಸುವವರಿಗೆ, ಇಲ್ಲಿ ಸಂಪರ್ಕ ಇಟ್ಟುಕೊಂಡಿರುವವರಿಗೆ, ಇಲ್ಲಿ ಸುತ್ತಮುತ್ತ ಓಡಾಡೋರಿಗೆ ನಿತ್ಯ ಧೂಳುಮಯ ಆಗಿದೆ. ಆದಷ್ಟು ಬೇಗ ಈ ಮೇಲ್ಸೇತುವೆ ಕಾಮಗಾರಿ ನಡೀಬೇಕಾಗಿದೆ. ಅದರಲ್ಲೂ ಕೂಡ ರಾಣಿ ಚೆನ್ನಮ್ಮ ವೃತ್ತಕ್ಕೆ ಏನೂ ಹಾನಿಯಾಗದಂತೆ, ಚೆನ್ನಮ್ಮ ಪ್ರತಿಮೆಗೆ ಯಾವುದೇ ಥರದ ಅಡಚಣೆ ಹಾನಿ ಆಗದಂತೆ ನೋಡಿಕೊಳ್ಳುವ ಜವಾಬ್ದಾರಿ ಹುಬ್ಬಳ್ಳಿ ಧಾರವಾಡದ ಮಹಾನಗರ ಪಾಲಿಕೆಯ ಮೇಲಿದೆ. ಈ ಎಲ್ಲ ಕಾರಣಗಳಿಂದ ಆದಷ್ಟು ಬೇಗ ಈ ಮೇಲ್ಸೇತುವೆ ಕಾಮಗಾರಿಯನ್ನು ಆದಷ್ಟು ಬೇಗ ಪೂರ್ಣಗೊಳಿಸಬೇಕಾಗಿದೆ.